ನಮಸ್ಕಾರ ದೇವರು, ನಾನು ನಿಮ್ಮ ಎಕ್ಸ್ಟ್ರೀಮ್ ಕನ್ನಡಿಗ. ನಾನು ಬಂದಿದ್ದೀನಿ ಇವತ್ತು ಪಿರಿಯಾಪಟ್ಟಣದಲ್ಲಿ ಕಾಂತಾರ 1 ಚಾಪ್ಟರ್ ಮೂವಿ ನೋಡೋದಕ್ಕೆ. ಥಿಯೇಟರ್ ಹತ್ರ ಬಂದು ನೋಡ್ತೀನಿ, ಫುಲ್ ಕೌಂಟ್ರ್ ಹತ್ರ ಫುಲ್ ರಶ್ಶು. ಟಿಕೆಟ್ ಸಿಗ್ತದೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟೊಂದು ರಶ್ ಇರೋದು ನೋಡಿ, ಇವರು ನಾವು ವಿಡಿಯೋ ಮಾಡ್ತಿರೋದು ನೋಡಿ ಮಾತಾಡಿಸಿ ನಮಗೆ ಟಿಕೆಟ್ ತಗೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಪುಣ್ಯಾತ್ಮ ಚೆನ್ನಾಗೈತೆ. ಇವರೇ ನೋಡಿ ಗಾಯ್ಸ್, ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ ಟಿಕೆಟ್ ತಗೊಳಕ್ಕೆ. ಮತ್ತೆ ಒಂದೇ ಕನ್ನಡಿಗಂತ ಎರಡೈತೆ ಚಾನಲ್ ಇವೊಂದು. ನಮ್ಮಿಬ್ರು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಐತೆ, ಇದು ಯೂಟ್ಯೂಬ್ ಅಲ್ಲಿ ಐತೆ. ಕಾಂತಾರ ಮೂವಿ ನೋಡಕ್ ಬಂದಿರಲ್ಲ, ಕಳ್ಳೀವಳು ಅಯ್ಯೋ ಕಳ್ಳೀವಳು ಯೂಟ್ಯೂಬ್ ಚಾನಲ್ ಇದೆ. ನಗಾಡ್ ಬಿಡಿ, ಮಾತಾಡಿ ಏನಿಲ್ಲ. ಹೌದಾ, ಎಷ್ಟೇ ಸರಿ ಬಂದಿರೋದು? ಫಸ್ಟ್ ಟೈಮ್. ಫಸ್ಟ್ ಪಾರ್ಟ್ 2 ಏನು ವ್ಯತ್ಯಾಸ ಇದೆ ನೋಡಿದ್ರೆ ಹೇಳ್ತೀವಿ. ಅಲ್ಲ, ಏನು ಮಾತೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ದೀರಾ? ಒಂದಕ್ಕಿಂತ ಜಾಸ್ತಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಾ? ಯಾವ ತರ? ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆ. ಹೌದಾ, ಫುಲ್ ಎಕ್ಸ್ಪೆಕ್ಟೇಷನ್ ಇದೆಯಾ? ಹೌದು. ಈ ರಶ್ ಅಲ್ಲಿ ಈ ಕೂಗಾಟ, ಹಾರಾಟ ಎಲ್ಲ ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಎಲ್ಲದಕ್ಕೂ ಇದೇ ತರ ಪ್ರೋತ್ಸಾಹ ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ ಯುವ ನಟರೆಲ್ಲ ಬೆಳೀತಾರೆ ಅಲ್ವಾ ಅಂತ ಅನ್ಸಿದಷ್ಟೇನೆ. ಫಿಲಮ್ ನೋಡಕ್ ಬಂದು ಸೆಲ್ಫ್ ಪ್ರಮೋಷನ್ ಮಾಡ್ಸ್ಕೊತಾ ಇದೀವಿ ಅಂತ ಚಾನೆಲ್ಗಳನ್ನ ವೀಕ್ಷಕರೆಲ್ಲ ನೋಡ್ತಾವ್ರೆ. ಎಕ್ಸ್ಪ್ರೆಷನ್ ನೋಡೋದಿಲ್ಲ ಟಿಕೆಟ್ ಸಿಗುತ್ತೆ ಬಿಡಿ. ಅದಕ್ಕೆಲ್ಲ ಮೂವಿ ಹೇಗಿದೆ? ಕಾಂತಾರ 1 ನೋಡಿದ್ದೀರಲ್ಲ? ನೋಡಿವ್ನಿ, ನೋಡ್ ಆದ್ಮೇಲೆ ಹೇಳ್ತೀನಿ. ಅದೇ ಬಾ. ಸರಿ ಆಯ್ತು, ಬನ್ನಿ. ಟಿಕೆಟ್ ಕೌಂಟರ್ ಮುಂದೆ ನಿಂತಿರೋ ಆಡಿಯನ್ಸ್ ನ ಕೇಳೋಣ ಹೇಗಿರುತ್ತೆ ಅಂತ. ಕಾಂತಾರ ಮೂವಿ ಎಕ್ಸ್ಪೆಕ್ಟೇಷನ್ ಹೇಗಿದೆ? ಎಕ್ಸ್ಪೆಕ್ಟೇಷನ್ ಇನ್ನು ನೋಡಿಲ್ಲ, ಬಟ್ ಇದನ್ನ ನೋಡಿದಾಗೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸೀನ್ 1 ಅಲ್ಲ, ಚಾಪ್ಟರ್ 1 ಕಾಂತಾರ 1 ನೋಡಿದಿರ? ನೋಡಿದೀವಿ. ಈಗ ಕಾಂತಾರ ನೋಡಿದಿರಲ್ಲ, ಕಾಂತಾರ 1 ಇದು. ಅದು ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ? ಡಬಲ್ ಐತಿ ಅಂತ. ಡಬಲ್ ಐತೆ ಅಂತ. ಇದು ಈಗ ರಿಷಬ್ ಶೆಟ್ಟಿ ಅವ್ರದ್ದು ಆಕ್ಟರ್, ಡೈರೆಕ್ಟರ್ ಎಲ್ಲ ಅವರೇ, ರೈಟರ್ ಎಲ್ಲ ಅವ್ರ ಆಕ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ? ರುಕ್ಮಿಣಿ ವಸಂತ್ ಅವರು ಹೀರೋಯಿನ್ ಮಾಡಿದ್ದಾರೆ, ಅವ್ರ ಪಾತ್ರದ ಬಗ್ಗೆ ಏನ್ ಮಾಡಿದ್ದೀರಾ? ಏನೋ ಟ್ವಿಸ್ಟ್ ಇದೆ ಅಂತ ಅಂತಿದ್ದಾರೆ. ಬ್ಯೂಟಿ ಇಸ್ ಡೇಂಜರಸ್ ಅಂತ ಅನ್ಬಿಟ್ಟು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ನೋಡಿದೆ, ಅದನ್ನ ನೋಡೋಣ ಎಂಜಾಯ್ ಮಾಡಿ. ಯೂಟ್ಯೂಬ್ ಚಾನಲ್ ಬಂದಿದ್ದೀವಿ, ನೀವು ಕಾಂತಾರ ಮೂವಿ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂತಾರೆ ನೋಡಿದೀವಿ. ಫಸ್ಟ್ ಅದಕ್ಕಿಂತ ಯಾವ ತರ ಅನಿಸ್ತಿದೆ? ಅಲ್ಲೂ ಎಕ್ಸೈಟೆಡ್ ಆಗಿದ್ದೀವಿ, ಯಾಕೆಂದ್ರೆ ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ಅದೇ ಇದು ನೋಡ್ತಾ ಇದೀವಿ. ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಯೂಟ್ಯೂಬ್ ರಿವ್ಯೂ ನೋಡಿದ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದೇ ಇವ್ರು ರಿಷಬ್ ಶೆಟ್ಟಿ ಆಕ್ಟಿಂಗ್, ಡೈರೆಕ್ಟರ್ ಅವೆಲ್ಲ ಅವರೇನೆ, ಮಾಮೂಲಿ ರೈಟರ್ ಎಲ್ಲ ಅವರೇನೆ. ಅದ್ರಿಂದ ನಿಮ್ಗೆ ಎಷ್ಟಿದ್ ನಾವು ಎಕ್ಸ್ಪೆಕ್ಟೇಷನ್ ಕೊಡ್ತೀರಾ? 10ಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅವ್ರಿಗೆ? ಔಟ್ ಆಫ್ 10 ಕೊಡ್ಬೋದು. ಔಟ್ ಆಫ್ 10. ಈಗ ಮೂವಿ ನೋಡಿದ್ಮೇಲೆ ಯಾವ ತರ ಹುಮ್ಮಸ್ಸಾಗಿರ್ತೀರಾ? ನೋಡೋಣ. ಫಸ್ಟ್ ಅಲ್ಲಿ ನೋಡಿದಾಗ ತುಂಬಾ ಎಕ್ಸೈಟ್ ಆಗಿ, ಇವಾಗ ಇನ್ನು ಅದೇ ಎಕ್ಸ್ಪೆಕ್ಟೇಷನ್ ಹೆಚ್ಚಿಸ್ತಾ ಇದೆ. ನೋಡಿದ್ಮೇಲೆ ಹೇಳ್ಬೋದು. ಸರಿ. ಆಮೇಲೆ ಈ ಕಡೆ ಬನ್ನಿ, ಈ ಕಡೆ ಇಲ್ಲೇ ಬನ್ನಿ. ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಕಾಂತಾರ ಮೂವಿ ಎಕ್ಸ್ಪೆಕ್ಟೇಷನ್ ಹೇಗಿದೆ? ಈ ಕಡೆ ಬನ್ನಿ, ಈ ಕಡೆ. ತುಂಬಾ ಚೆನ್ನಾಗಿದೆ. ಒಂದ್ಸರಿ ನೋಡಿದ್ರಾ? ಆಗ್ಲೇ ಒಂದ್ಸರಿ ನೋಡಿ, ಮತ್ತೆ ಇನ್ನೊಂದ್ಸರಿ ನೋಡಿ. ಹೌದಾ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೌದಾ, ಇದು ನಮ್ಗೆ ರಿಷಬ್ ಶೆಟ್ಟಿ ಆಕ್ಟರ್, ಆಕ್ಟಿಂಗ್, ಮತ್ತೆ ಅವರು ಡೈರೆಕ್ಟರ್ ಮಾಡಿದ್ದಾರೆ, ರೈಟಿಂಗ್ ಮಾಡಿದ್ದಾರೆ. ಆದ್ರೆ ಯಾವ ತರ ಇದನ್ನ ಮಾಡ್ತೀರಾ? ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಇದು ಹೀರೋಯಿನ್ ಆಕ್ಟಿಂಗ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದು ನಮ್ಮ ರಾಕೇಶ್ ಅವರು ಇರೋದ್ರಲ್ಲ ಈ ಮೂವಿಯಿಂದ, ಅವ್ರಿಗೆ ಅವ್ರ ಆಕ್ಟಿಂಗ್ ಹೇಗಿದೆ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಲ್ಲ ಚೆನ್ನಾಗೈತೆ. ಕಾಂತಾರ ಮೂವಿ ಎಕ್ಸ್ಪೆಕ್ಟೇಷನ್ ಹೇಗಿದೆ ನಿಮ್ಗೆ? ನೋಡ್ಬೇಕು ಅನ್ಸ್ತೈತೆ, ಚೆನ್ನಾಗೈತೆ ಅಂತ ಹೇಳ್ತಾ ಇದಾರೆ. ಇದು ಫಸ್ಟ್ ನೋಡಿದೀರಾ? ಕಾಂತಾರ 1 ಫಸ್ಟ್ ಇದೆಯಲ್ಲ, ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ? ಇದೆ. ಇದೆಯಾ? ಇದು 1,000 ಕೋಟಿ ಮೇಲೆ ರೀಚ್ ಮಾಡ್ಬೋದಾ? ಮಾಡುತ್ತೆ ಗೊತ್ತಾ? ಮಾಡುತ್ತೆ. ನಮ್ ಕನ್ನಡ ಫಿಲಂಗಳು ಈ ತರ ಚೆನ್ನಾಗಿ ಓಡ್ತಿದ್ರೆ ಏನ್ ಅನಿಸ್ತದೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ, ಇನ್ನು ನೋಡ್ಬೇಕು ಅನ್ಸುತ್ತೆ. ಈ ತರ ಮುಂದೆ ಬರ್ತಿರೋ ಮೂವಿಗಳು ಈ ತರ ಪ್ಯಾನ್ ಇಂಡಿಯಾ ಅಂತ ಹೋಗ್ತಿಲ್ವಲ್ಲ, ನಮ್ಗೆ ಕನ್ನಡದಲ್ಲೇ ಬರ್ಬೇಕು, ನಿಮ್ಗೆ ಪ್ಯಾನ್ ಇಂಡಿಯಾದ ಹೋಗ್ಬೇಕು, ವರ್ಲ್ಡ್ ವೈಡ್ ಹೋಗ್ಬೇಕಂತ ನಿಮ್ಗೆ ಇಷ್ಟ? ಯಾವ ತರ ಇಷ್ಟ ನಿಮ್ಗೆ? ಅಂದ್ರೆ ನಮ್ ಕರ್ನಾಟಕದಲ್ಲಿ ರಿಲೀಸ್ ಆಗಿದ ಇಷ್ಟನಾ ನಿಮ್ಗೆ? ಇಂಡಿಯಾದಲ್ಲಿ ಇಲ್ಲ ಬೇರೆ ಬೇರೆ ದೇಶದಲ್ಲಿ ಮೂವಿ ರಿಲೀಸ್ ಮಾಡಿದ್ದಾರೆ ಕಾಂತಾರ, ಅದೇ ತರ ನಮ್ ಕನ್ನಡ ಮೂವಿಗಳು ಎಲ್ಲ ತರ ರಿಲೀಸ್ ಮಾಡ್ಬೇಕಾ ನಿಮ್ಗೆ? ನಮ್ ಕನ್ನಡ ಮೂವಿ ಫುಲ್ ಪ್ರಪಂಚದಾದ್ಯಂತ ರಿಲೀಸ್ ಆಗ್ಬೇಕು. KGF ತರ ಇದು ಕಾಂತಾರ. ಮೊದಲು KGF ಅಂತ ಬಂದಿತ್ತು, ಈಗ ಕಾಂತಾರ ಅಂತ ಬಂದಿದೆ. ಇನ್ನು ಬರೋ ಮುಂದೆ ಮೂವಿಗಳೆಲ್ಲ ಇದೇ ತರ ಆಗ್ಬೇಕಂತಲ್ವಾ? ಹೌದೌದು, ಆಗ್ಬೇಕು. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ
ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಅಲ್ಲ ಸರ್, ನಾವು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಕಾಂತಾರ ಮೂವಿ ಎಷ್ಟನೇ ಸರಿ ನೋಡಕ್ ಬಂದಿದ್ದೀರಾ? ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫ್ಯಾಮಿಲಿ ಬಂದಿರೋದಾ? ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಟು ಬಂದಿದ್ದೀರಾ? ಚೆನ್ನಾಗಿದೆ ಅನ್ಕೊಂಡು ಬಂದಿದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಕಾಂತಾರ 1 ಕಾಂತಾರ 2 ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ ಪ್ರಕಾರ ಎಷ್ಟು ದಿನ ಓಡ್ಬೋದು, ಎಷ್ಟು ದಿನ ಅಮೌಂಟ್ ಬರ್ತಿದೆ ಬ್ರೋ? ಕಾಂತಾರ ಮೂವಿ ನೋಡಕ್ ಬಂದಿದ್ರಾ? ಎಷ್ಟನೇ ಸರಿ ನೋಡ್ತಿರೋದು? ಇದೇ ಮೊದಲನೇ ಸರಿನಾ? ಎಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ ಎಲ್ಲ ಚೆನ್ನಾಗವ್ರೆ ಅಂತ ಇದೆ. ಹೌದಾ? ಚೆನ್ನಾಗಿದೆ. ಕಾಂತಾರ 1 ನೋಡಿದೀರಾ? ಸೂಪರ್. ಸೂಪರ್ ಆಗಿದ್ಯಾ ಬ್ರೋ? ನೀವು ಚೆನ್ನಾಗಿದ್ಯಾ? ಈಗ ನೋಡಕ್ಕೆ ಎಕ್ಸ್ಪೀರಿಯನ್ಸ್ ಕಾಯ್ತಾ ಇದ್ದೀರಾ ಹೇಗಿದೆ ಅಂತ? ರಿಷಬ್ ಶೆಟ್ಟಿ ಆಕ್ಟಿಂಗ್ ಮತ್ತೆ ಅವರೆಲ್ಲ ಹೇಗೆ ಡೈರೆಕ್ಟ್ ಮಾಡಿದ್ರೆ ನೋಡಕ್ ಕಾಯ್ತಾ ಇದ್ದೀರಾ? ಅದೇ ಬೆಸ್ಟ್. ನಮ್ದು ಎಕ್ಸ್ಟ್ರೀಮ್ ಕನ್ನಡಿಗ ಮತ್ತೆ ಒಂದ್ರಾಯಲ್ ಕನ್ನಡಿಗ ಅಂತ ಇದೆ, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ. ಹಲೋ ಅಣ್ಣ, ನಮಸ್ಕಾರ. ಅನ್ಸುತ್ತೆ ಹೆಂಗಿದೆ ಕಾಂತಾರ ಮೂವಿ? ಸೂಪರ್ ಆಗದೆ. ಕಲೆಕ್ಷನ್ ಹೆಂಗೈತಿಲ್ಲ? ಹೌಸ್ಫುಲ್. ಹೌಸ್ಫುಲ್. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಸರ್ ವ್ಯಾಪಾರ ಎಲ್ಲ ಚೆನ್ನಾಗೈತೆ. ಚೆನ್ನಾಗಿ ವ್ಯಾಪಾರ ಆಯ್ತು. ಈ ಬಂದಿರೋ ಡಿಸ್ಕೌಂಟ್ ಎಲ್ಲ ಇಲ್ವಾ ವ್ಯಾಪಾರದಲ್ಲಿ? ಸೂಪರ್ ಸಂಪಾದನೆ. ಅಷ್ಟೇನಾ? ಬನ್ನಿ ಗಾಯ್ಸ್, ಮೂವಿ ಹೇಗಿದೆ ನೋಡ್ಕೊ ಬಂದು ಮತ್ತೆ ರಿವ್ಯೂ ಮಾಡೋಣ. ಮೂವಿನ ಇವಾಗ ತಾನೇ ನೋಡ್ಕೊ ಬಂದೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗು, ರೈಟಿಂಗು ಎಲ್ಲ ಸಖತ್ತಾಗಿತ್ತು. ಮತ್ತು ರುಕ್ಮಿಣಿ ವಸಂತ್ ಆ್ಯಕ್ಟಿಂಗು ಮತ್ತು ಅಲ್ಟಿಮೇಟ್ ಆಗಿತ್ತು. ಮಾತ್ರ ಮೂವಿ ಮಾತ್ರ ಫುಲ್ ಸೈಕಾಗಿತ್ತು. ನೀವು ಟಿಕೆಟ್ ತಗೊಳಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ದು ಇದು ಮೂವಿ ಎಕ್ಸ್ಪೆಕ್ಟೇಷನ್? ಈಗ ಬಂದ್ಮೇಲೆ ಹೆಂಗಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್? ಟಿಕೆಟ್ ತಗೋಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿದ್ರು ಒಳಗ್ ಹೋಗಿ ಬಂದಾದ್ಮೇಲೆ ಏನೋ ಒಂಥರ ಸಖತ್ ಖುಷಿ ಅನಿಸ್ತು ಮೂವಿ ನೋಡ್ದಾದ್ಮೇಲೆ. ಯಾವ ತರ ಬೇರೆ ಲೋಕಕ್ಕೆ ಹೋಗೋ ಒಂದು ತರ ಆಸೆ ಇತ್ತಾ? ತುಂಬಾ ಚೆನ್ನಾಗಿದೆ ಬ್ರೋ, ನೋಡಿ. ಅದ್ ನಮ್ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಸೂಪರ್ ಅಣ್ಣ. ಫಿಲಮ್ ಹೇಗೈತೆ? ಚೆನ್ನಾಗಿದೆ. ಹೆಂಗೈತೆ? ಇದು ಫಿಲಮ್ ಹೇಗೈತೆ? ಚೆನ್ನಾಗಿದೆ. ಯಾವ ಕಡೆ ರಿವ್ಯೂ ಕೊಡ್ತಲ್ಲ ಮಗ? ಅಜಯ್ ಮೂವಿ ನೋಡಿದ್ರಾ? ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋದ? ಬನ್ನಿ ನೀವು ನಡ್ರಿ ನೀವು ನಮ್ಮ ಊರಳಿಕ ನಾ ಬರ್ತೀನಂತೆ. ಮೂವಿ ನೋಡಿದ್ರಾ? ಅಜಯ್ ಅಲ್ಲಿ ಮಾತಾಡಿ, ಯೂಟ್ಯೂಬ್ ಐತೆ, ಮಾತಾಡಿ ಇಲ್ಲಿ. ಮಾತಾಡಕ್ಕೆ ಮೂವಿ ಹೆಂಗಿತ್ತು ನೋಡಿ, ಅಲ್ಲಿ ನೋಡ್ಕೊಂಡು ಮಾತಾಡಿ. ಸೂಪರ್ ಸರ್ ಮೂವಿ ಹೇಗಿತ್ತು? ಚೆನ್ನಾಗೈತೆ ಬ್ರೋ. ಆಕ್ಟಿಂಗ್ ಹೆಂಗಿತ್ತು? ನಾವು ಡ್ಯೂಟಿಗೆ ಬಂದಿರೋದು ಅರ್ಧಂಬರ್ಧ ನೋಡಿದ್ರೆ ನಾವು ಅಷ್ಟೇ. ಚೆನ್ನಾಗಿತ್ತಾ? ಆದ್ರೆ ಎಲ್ಲಾ ಫಿಲಮ್ಗೂ ಇದೇ ಒಂದು ತೂಕ. ನಡೆಸಿದಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರ ನನ್ ಮಗನೇ ಕರಡಿ ಮುಖ ನೋಡ್ಕೊಂಡಿದ್ಯಾ? ಬ್ರೋ ಹೇಳಿ ಬ್ರೋ. ಅಣ್ಣ ಫಸ್ಟ್ ಥಿಯೇಟರ್ ಮೇಂಟೆನೆನ್ಸ್ ಮಾಡಕ್ ಹೇಳಿ ಅಣ್ಣ ಸರಿಯಾಗಿ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅಮ್ಮ ಫಿಲಮ್ ಹೆಂಗೈತೆ? ಮಾತಾಡಿ. ಫಿಲಮ್ ಬಗ್ಗೆ ಮಾಡ್ಬೋದು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ರಿಷಬ್ ಶೆಟ್ಟಿ ಇನ್ನೂ ಏನಾರು ಮಾಡ್ಬೋದಿತ್ತು. ಸಾಕು. ಯಾವ ತರ ಐತೆ? ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್. ಫಿಲಮ್ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಅಟಂಟೆಕ್ ಅಂತ ಅಸ್ಸಾಂ ಮೂವಿ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಬಂದ. ರಿಷಬ್ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಅನ್ನು ನೆಕ್ಸ್ಟ್ ಲೆವೆಲ್. ಹೇಗೈತೆ ಫಿಲಮ್? ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಆಕ್ಟಿಂಗ್ ಹೆಂಗೈತೆ? ಚೆನ್ನಾಗಿತ್ತು. ಪಿಕ್ಚರ್ ಬಗ್ಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಸಕ್ಕತ್ತಾಗೈತೆ ಬ್ರೋ. ಟಿಕೆಟ್ ತಗೊಳ್ಬೇಕಾದ್ರೆ ಎಷ್ಟು ಕ್ರೇಜ್ ಆಗಿದ್ರಲ್ಲ, ಈಗ ಹೋಗ್ಬಿಟ್ಟು ಬಂದ್ಮೇಲೆ ಹೆಂಗ್ ಅನಿಸ್ತೈತೆ ನಿಮ್ಗೆ? ಈಗ ಒಂಥರ ಫೀಲ್ ಅನಿಸ್ತೈತೆ. ಚೆನ್ನಾಗಿದೆ ಮೂವಿ. ಎಲ್ರು ಬಂದು ನೋಡಿ. ಕಾಂತಾರ ಮೂವಿನ ಇನ್ನೂ ಎತ್ತರವಾಗಿ ತಗೊಂಡೋಗಿ ಅಂತ ಹೇಳ್ತೀನಿ ಜನಗಳ. ಥ್ಯಾಂಕ್ಸ್. ಕಾಂತಾರ ಮೂವಿ ಬಗ್ಗೆ ಮತ್ತು ರಿವ್ಯೂ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಡು.